ತುಂಬ ಜನ ಅಂತಿರೋದೇನಂದ್ರೆ ಸೋಮಣ್ಣ ಅವರು ಹೊರಗಿನವರು ಅಂದ್ರೆ ಪಾಕಿಸ್ತಾನದಿಂದ ಏನು ಬಂದಿಲ್ವಲ್ಲ, ಅವರು ನಮ್ಮವರೇ, ನಮ್ಮ ಕರ್ನಾಟಕದವರೇ, ನಮ್ಮ ದೇಶದವರು, ನಮ್ಮ ರಾಜ್ಯದವರು. ಅವ್ರು ಎಲ್ಲಿ ಬೇಕಾದ್ರೆ ನಿಂತ್ಕೋಬೋದು ಇದು ಪ್ರಜಾಪ್ರಭುತ್ವದೊಳಗೆ. ಕಾಂಗ್ರೆಸ್ ಅವರು ಅದು ಹೇಮಾವತಿ ನೀರು ರಾಮನಗರಕ್ಕೆ ಬಿಡ್ತವ್ರೆ ಅಂತ ಒಂದು ಅಪವಾದ ಇದೆ. ನಮ್ಮ ಜಿಲ್ಲೆಗೆ ಮೊದಲಿಂದ ನೀರಾವರಿ ಯೋಜನೆ ಮೋಸನೆ ಮಾಡ್ತಾ ಇರೋದು ರಾಜ್ಯ ಸರ್ಕಾರ. ಅದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ. ನಮ್ಮ ರಾಜ್ಯಕ್ಕೆ ಹೇಮಾವತಿ ನೀರು ಎಷ್ಟು TMC ಕೊಡ್ತಾವ್ರು ನೀರು, ನಮಗೆ ಕೊಡ್ತಾ ಇಲ್ಲ ನೀರು. ನಮ್ಗೇನು ಅಲೋಕೇಶನ್ ಆಗುತ್ತೆ ಸರ್ಕಾರದಿಂದ ಅಷ್ಟು ನೀರು ಕೊಡ್ತಾನೆ ಇಲ್ಲ ನಮಗೆ. ಈ ಕಾಂಗ್ರೆಸ್ ಅವರು ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ, ಇದು ಒಳ್ಳೇದ ಕೆಟ್ಟದ ಅಣ್ಣ ಒಂದು ಅಂದಾಜು ಪ್ರಕಾರ? ಗ್ಯಾರಂಟಿಗಳು ಏನು ಬೇಕಿರಲಿಲ್ಲ ಸರ್. ಎಲ್ಲ ಜನ ಸೋಂಬೇರಿ ಆಗ್ತಾರೆ ಗ್ಯಾರಂಟಿಯಿಂದ. ಗ್ಯಾರಂಟಿ ಏನು ಅವಶ್ಯಕತೆ ಇರಲಿಲ್ಲ. ನಾವು ಅಪ್ಲಿಕೇಶನ್ ಏನು ಹಾಕಿರಲಿಲ್ಲ ಗ್ಯಾರಂಟಿ ಕೊಡ್ರಿ ಅಂತ. ನಾವು ಕೇಳಿದ್ ಕೊಡೋದಿಲ್ಲ. ಅವರು ಚುನಾವಣೆ ಗಿಮಿಕಿಗೆ ಏನು ಬೇಕು ಅವರು ಅದು ಕೊಡ್ತಾರೆ ಅಷ್ಟೇ. ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಪ್ರೈಮ್ ಮಿನಿಸ್ಟರ್ ಮೋದಿ. ಇಲ್ಲಿ ಕಾಂಗ್ರೆಸ್ಸು ಮುನ್ನಡೆ ಸಾಧಿಸುತ್ತೆ ಸರ್. ಯಾಕೆ ಅಂತಂದರೆ ಒಳ್ಳೊಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ. ಹೌದು. ಏನು ಮಾಡಿದ್ದಾರೆ ಅವರು ಸರ್? ಲಾಸ್ಟ್ ಟೈಮು ಮುದ್ದನ್ಮೇಗೌಡರಿದ್ದಾಗ ಒಳ್ಳೊಳ್ಳೆ ಅನುದಾನ ತರ್ತಾರೆ. ಕೇಂದ್ರದಲ್ಲಿ ಮಾತಾಡೋ ಅಂತ ಗಡ್ಸಿರುತ್ತೆ. ಇಲ್ಲಿ ಈಗ ಸೋಮಣ್ಣವ್ರು ಬಂದಿದ್ದಾರೆ. ಇಲ್ಲಿ ಸ್ಥಳೀಯರೇ ಅಲ್ಲ ಅವರು. ಯಾಕೆ ಅಂತಂದರೆ ತುಮಕೂರು ವಾತಾವರಣನೇ ಗೊತ್ತಿರಲ್ಲ. ಮುದ್ದನ್ಮೇಗೌಡರು ತುಮಕೂರು ಅರ್ತಿದಾರಿ, ಒಂದೊಂದು ಹಳ್ಳಿನೂ ಗೊತ್ತವ್ರಿಗೆ. ಸೋಮಣ್ಣ ಅವ್ರಿಗೆ ಎಲ್ಲಿಂದ ಎಲ್ಗನ ಹೋಗ್ಬೇಕು, ಇದು ಕಾನ್ಸ್ಟಿಟ್ಯೂಟ್ ಎಲ್ಗನ ಇರುತ್ತೆ, ಏನು ಎತ್ತ ಅಂತ ಅರ್ತಿಲ್ಲ. ಇಲ್ಲಿ ಯಾರು ಆ ಫೋರ್ಸಿಗೆ ತಡಿಬೇಕು ಸರ್? ಈಗ ನಾವು ಏನೇ ಎಲೆಕ್ಷನ್ ಅಂತ ನೋಡಿದ್ರು ಸೆಂಟ್ರಲಲ್ಲಿ ಇಂಪ್ರೂವ್ಮೆಂಟ್ ನೋಡಬೇಕಾಗುತ್ತೆ ಸರ್. ಸೆಂಟ್ರಲ್ ಗೌರ್ಮೆಂಟ್ ನೋಡಬೇಕಾಗುತ್ತೆ. ಅಲ್ಲಿ ಮೋದಿಜಿಯವರು ಇದುವರೆಗೂ ಏನೇನು ಮಾಡಿದ್ದಾರೆ ಅದನ್ನೆಲ್ಲ ಇಂಪ್ರೂವ್ಮೆಂಟ್ಸ್ ಎಲ್ಲ ನೋಡಬೇಕಾಗುತ್ತೆ. ಏಕೆಂದರೆ ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇರ್ಬೋದು ಸರ್, ಬಟ್ ಕೇಂದ್ರ ಸರ್ಕಾರ BJP ಬಂದರೆ ನಮಗೆ ಉಳ್ಗಾಲ ಅಂತ ಅನಿಸುತ್ತೆ. ಸರಿ ಸರ್, ಇವಾಗ ಕಾಂಗ್ರೆಸ್ ಅವರು ಇದು ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ ಸರ್, ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಮನವಿ ಏನಂದರೆ ಅವ್ರು ಏನಾದ್ರು ನಮ್ಗೆ ಸವಲತ್ತು ಮಾಡ್ಕೊಡ್ಬೇಕಂದ್ರೆ ಗ್ಯಾರಂಟಿ ಬೇಡ ಸರ್. ನಮಗೆ ಶಿಕ್ಷಣ ಮತ್ತು ಆರೋಗ್ಯನ ಫ್ರೀ ಮಾಡಿಕೊಡಿ, ಅಷ್ಟೇ ಸಾಕು. ನೀವು ಅದೇ ನಮಗೆ ಒಳ್ಳೇದು ಮಾಡಿಕೊಟ್ಟಂಗೆ. ಸೊ ಅದನ್ನು ದೇಶದಲ್ಲಿ ನಮಗೆ ಮೋದಿಯವ್ರನ್ನ ಅದನ್ನೇ ಕೇಳ್ಕೊಳ್ಳೋದು. ಶಿಕ್ಷಣ ಮತ್ತು ಆರೋಗ್ಯನ ನಮಗೆ ಫ್ರೀ ಮಾಡಿಕೊಡಿ, ಬೇರೆ ಯಾವುದು ನೀವು ಫ್ರೀ ಮಾಡಿಕೊಡ್ಬೇಡಿ, ನಾವು ಸಂಪಾದನೆ ಮಾಡ್ತೀವಿ. ಈ ಲಾಸ್ಟ್ ಇಲ್ಲಿ ಯಾರು ಗೆಲ್ಬೋದು? ಸೋಮಣ್ಣವರು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.